ಎವ್ರಿವನ್, ನನ್ನ ಹೆಸರು ದರ್ಶನ್ ಅಂತ, ಯೋಗ ಥೆರಪಿಸ್ಟ್. ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ಓಕೆ, ಆರಾಮಾಗಿ ಕೂತ್ಕೊಳ್ಳಿ. ಇವತ್ತು ಪ್ರಾಣಾಯಾಮ ಮಾಡೋಣ. ಪ್ರಾಣ ಪ್ಲಸ್ ಆಯಾಮ, ಪ್ರಾಣಾಯಾಮ. ಫಸ್ಟ್ ಎಡಗೈಯಲ್ಲಿ ಚಿನ್ಮುದ್ರ ಇಟ್ಕೊಳ್ಳಿ, ಬಲಗೈಯಲ್ಲಿ ನಾಸಿಕಾ ಮುದ್ರ ಇಟ್ಕೊಳ್ಳಿ. ಇವತ್ತು ಸೂರ್ಯ ಅನುಲೋಮ ವಿಲೋಮ ಮಾಡಿಸೋಣ. ಸೂರ್ಯ ಅನುಲೋಮ ವಿಲೋಮ ಮಾಡೋಣ. ಎಲ್ಲರೂ ನೇರವಾಗಿ ಕೂತ್ಕೋಬೇಕು, ಬೆನ್ನು ನೇರವಾಗಿರಲಿ. ಇದೆ ಅಗ್ಲಿಸ್ಬೇಕು ಸ್ವಲ್ಪ. ಕಣ್ಮುಚ್ಚಿ ದೀರ್ಘ ಉಸಿರು ತಗೊಳ್ಳಿ. ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ಉಸಿರುವರೆಗೆ ಹಾಕಿ. ಫಸ್ಟ್ ಸೂರ್ಯ ಅನುಲೋಮ ವಿಲೋಮ ಮಾಡೋಣ. ಸೂರ್ಯ ಅನುಲೋಮ ಅಂದರೆ ರೈಟ್ ನಾಸ್ಟ್ರಿಲ್, ರೈಟಲ್ಲಿ ಉಸಿರು ತಗೋಬೇಕು, ರೈಟಲ್ಲೇ ಉಸಿರು ಬಿಡಬೇಕು. ಇದರಿಂದ ಲೆಫ್ಟ್ ಹೆಡ್ಡೇಕ್ ಇರುತ್ತಲ್ಲ, ಲೆಫ್ಟ್ ಸೈಡ್ ಹೆಡ್ಡೇಕ್, ತಲೆನೋವು, ಸ್ಟ್ರೆಸ್ ಇದರಿಂದ ಕಡಿಮೆ ಆಗುತ್ತೆ. ಓಕೆ, ಬಲಗೈಯಲ್ಲಿ ನಾಸಿಕಾ ಮುದ್ರ ಇಟ್ಕೊಳ್ಳಿ. ಇದು ನಾಸಿಕಾ ಮುದ್ರ ಕಾಣಿಸ್ತಾ ಇದೆ ಅಲ್ಲ. ಈಗ ಎಡವೊಳ್ಳೆ ಮುಚ್ಚೋಣ. ಎಡವೊಳ್ಳೆ ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಬಲ ಹೊಳ್ಳೆಯಿಂದ ನಿಧಾನವಾಗಿ ಉಸಿರು ಹೊರಗೆ ಹಾಕಿ. ಇದನ್ನು ನಾವು 7 ನಿಮಿಷ ಮಾಡಬೇಕಾಗುತ್ತೆ. 7 ನಿಮಿಷ ಮಾಡಿದ್ರೆ, 7 ನಿಮಿಷ ಏನಕ್ಕೆ ಮಾಡಬೇಕು? 7 ನಿಮಿಷ 7 ಚಕ್ರಾಸ್ ಇರುತ್ತೆ ನಮ್ಮ ಬಾಡಿಯಲ್ಲಿ. 7 ಚಕ್ರನ ಆ್ಯಕ್ಟಿವೇಟ್ ಆಗಬೇಕಲ್ವಾ? ಸೊ ಅದಕ್ಕೋಸ್ಕರ ನಾವು 7 ನಿಮಿಷ ಮಾಡಲೇಬೇಕು. ಪ್ರಾಣಾಯಾಮ ಯಾವುದೇ ಪ್ರಾಣಾಯಾಮ ಆದರೂ ತಗೊಳ್ಳಿ, 7 ನಿಮಿಷ ಮಾಡಲೇಬೇಕು. ಈಗ ಚಂದ್ರ ಅನುಲೋಮ ವಿಲೋಮ ಮಾಡೋಣ. ಎಡ ಹೊಳ್ಳೆ. ಈಗ ಬಲ ಹೊಳ್ಳೆ ಮುಚ್ಚೋಣ. ಬಲ ಹೊಳ್ಳೆ ಮುಚ್ಚಿ ನಾಸಿಕಾ ಮುದ್ರ, ಬಲ ಹೊಳ್ಳೆ ಮುಚ್ಚೋಣ. ಈಗ ಎಡವೊಳ್ಳೆಯಿಂದ ಉಸಿರು ತಗೊಂಡು ಎಡವೊಳ್ಳೆಯಿಂದನೇ ಉಸಿರು ಹೊರಗೆ ಹಾಕೋಣ. ಎಡವೊಳ್ಳೆಯಿಂದನೇ ಉಸಿರು ತಗೊಂಡು ಎಡವೊಳ್ಳೆಯಿಂದನೇ ಉಸಿರು ಹೊರಗೆ ಹಾಕೋಣ. ಈಗ ಎಡವಳ್ಳೆಯಿಂದ ಉಸಿರು ತೊಗೊಂಡ್ವಿ, ಎಡವಳ್ಳೆಯಿಂದ ಉಸಿರು ಬಿಟ್ವಿ. ಅದು ರೈಟ್ ಹೆಡ್ ಏಕ್, ರೈಟ್ ಸೈಡ್ ಹೆಡ್ ಏಕ್ ಇರುತ್ತಲ್ಲ, ಅವಾಗ ಮಾಡೋದ್ರಿಂದ ನಿಮಗೆ ಹೆಡ್ ಏಕು ಕಮ್ಮಿ ಆಗುತ್ತೆ. ಓಕೆ, ಅದು 7 ನಿಮಿಷ ಮಾಡಬೇಕು. ಉಸಿರಾಟದ ಮೇಲೆ ದೀರ್ಘವಾಗಿ ನಿಮ್ಮ ಮೇಲೆ ಗಮನ ಇರಲಿ. ಹಾಗೆ ನೀವು ಉಸಿರಾಟದ ಮೇಲೆ ಗಮನ ಕೊಡಿ. ಎಷ್ಟು ತಗೋತೀರೋ ಅದ್ರ ಡಬಲ್ ಟೈಮ್ ಉಸಿರು ಬಿಡಬೇಕಾಗುತ್ತೆ. 1:2 ರೇಷಿಯೋ. ಓಕೆ, 1:2 ರೇಷಿಯೋಲ್ಲಿ ಉಸಿರು ಹೊರ್ಗೆ ಹಾಕಬೇಕಾಗುತ್ತೆ. ಎಷ್ಟು ನಿಮಿಷದಲ್ಲಿ ಉಸಿರು ತಗೋತೀರೋ ಅಷ್ಟು ನಿಧಾನವಾಗಿ ಉಸಿರು ಬಿಡಬೇಕಾಗುತ್ತೆ. ಓಕೆ, ಡೈಲಿ ಯೋಗ ಮಾಡ್ತಾಯಿರಿ, ಆರೋಗ್ಯವಾಗಿರಿ. ನಮಸ್ಕಾರ, ಥ್ಯಾಂಕ್ ಯು.